ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದಾಗಿ ಮತದಾರರ ಪಟ್ಟಿಯಿಂದ 82 ಶಿಕ್ಷಕರನ್ನು ಇಂದಿನ ಆಡಳಿತ ಮಂಡಳಿ ಕೈಬಿಟ್ಟಿದೆ ಎಂದು ಪದವೀಧರ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಎಂ ವಿಜಯಕುಮಾರ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಸಂಘಟನಾ ಕಾರ್ಯದರ್ಶಿ ಕೆ ಯುವರಾಜ್ ಆರೋಪಿಸಿದರು. ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ಲಲಿದ್ದಾರೆ ಎಂಬ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಇಂದಿನ ಆಡಳಿತ ಮಂಡಳಿ ಅಧ್ಯಕ್ಷ ಎಂ ಡಿ ಕುಮಾರ್ ಹಾಗೂ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಸ್ ಎನ್ ಕೆಂಪೇಗೌಡ ಇತರರು ಮತದಾರರ ಪಟ್ಟಿಯಿಂದ ಕೆಲವು ಶಿಕ್ಷಕರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಪಾದನೆ ಮಾಡಿದರು. ಇದೊಂದು ಅಕ್ರಮ ಚುನಾವಣೆಯಾಗಿದ್ದು ಚುನಾವಣೆ ಗೆಲ್ಲಲೇಬೇಕೆಂಬ ಹುನ್ನಾರದಿಂದ ಈ ಕೃತ್ಯ ಎಸಗಿದ್ದಾರೆ ಎಂದು ಅವರು ಟೀಕಿಸಿದರು. ಶಿಕ್ಷಕರು ಚುನಾವಣೆಯಲ್ಲಿ ಇವರ ತಂಡವನ್ನು ಸೋಲಿಸುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗಡ್ಡಚಂದ್ರ ತಂಡದಿಂದ ಕೆಂಪೇಗೌಡ, ಕೆ ಬೆಟ್ಟೇಗೌಡ, ಬಿ ವಿ ಕೀರ್ತಿ, ಡಿ ನಾಗರತ್ನ, ಮಹಾದೇವಪ್ಪ, ಬಿ ಎನ್ ನಂಜುಂಡಪ್ಪ, ಎಸ್ ಶಿವಲಿಂಗಯ್ಯ, ಕೆ ಸಿ ಸುಮಿತ್ರಾ, ಎಚ್ ಕೆ ಶಿವಾನಂದ ಅವರು ನಾಮಪತ್ರ ಸಲ್ಲಿಸಿದರು. ಎಸ್ ಎನ್ ಕೆಂಪೇಗೌಡ ಅವರ ತಂಡದಿಂದ ಎಚ್ ಸಿ ಧನಂಜಯ, ಜೆ ಶಿವಲಿಂಗಮ್ಮ, ಎ ಎಸ್ ಶಿವರಾಮ್, ಎಂ ಡಿ ಕುಮಾರ್, ಸಿ ಆರ್ ಗೀತಾ, ಟಿ ಬಿ ಪ್ರೇಮಕುಮಾರಿ, ಎಸ್ ರಾಘವೇಂದ್ರ, ಎಸ್ ಎನ್ ಕೆಂಪೇಗೌಡ, ಬಿ ಎಂ ನಾಗೇಗೌಡ, ಕೆ ಆರ್ ಧರ್ಮೇಶ ಇತರರು ನಾಮಪತ್ರ ಸಲ್ಲಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಡ್ತಿ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷೆ ಮಂಜುಳಾ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಗಡ್ಡ ಚಂದ್ರಶೇಖರ್, ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಎಂ ಬಿ ಕರುಣಾಕರ್, ಶಿಕ್ಷಕರಾದ ಯೋಗ ನರಸಿಂಹೇಗೌಡ, ಹುಲಿ ಕೆಂಪೇಗೌಡ ಹಾಗೂ ಇತರರಿದ್ದರು. ನಾವೊಂದು ಇಂಟ್ ಕಟ್ಟಿರ್ತೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026 31ನೇ ಇಸ್ವಿಯ 31ರವರೆಗಿನ ಚುನಾವಣೆ ಬಹಳ ಅಕ್ರಮದಿಂದ ಕೂಡಿದೆ. 5 ವರ್ಷಗಳ ಕಾಲ ನಿರಂತರವಾಗಿ ಸಂಘಕ್ಕೆ ವಂತಿಕೆಯನ್ನು ಕೊಟ್ಟಿರ್ತಕ್ಕಂತಹ 22 ಜನ ಶಿಕ್ಷಕರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಜೊತೆಗೆ
GPT ಶಿಕ್ಷಕರು ಅವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ 5 ವರ್ಷಗಳ ಕಾಲ ನಿರಂತರವಾಗಿ ಅವರು ವಂತಿಕೆ ಹಣವನ್ನ ಸಲ್ಲಿಸಿರ್ತಾರೆ. ಆದ್ರೂ ಅವರ ವಂತಿಕೆ ತಗೊಳ್ಳುವಾಗ ಅವ್ರನ್ನ ತೆಗೆದುಕೊಂಡು ಇವತ್ತು ಅವರನ್ನ ಚುನಾವಣಾ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವರಿಗೆ ಚುನಾವಣೆಯಲ್ಲಿ ಸೋಲ್ತೀನಿ ಅಂತಕ್ಕಂತಹ ಭಯ, ಹತಾಶೆಯಿಂದ, ಹೆದರಿಕೆಯಿಂದ ಅವರು ಇಂತಹ ಅಕ್ರಮವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ಚುನಾವಣೆಯನ್ನ ನೇರವಾಗಿ ಶಿಕ್ಷಕರ ಸೇವೆಗೆ ಅಂತ ಮೀಸಲಿಟ್ಟು ಶಿಕ್ಷಕರ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಪರಮೋಚ್ಚ ಗುರಿಯನ್ನು ಅವರು ಹೊಂದಿರೋದಾಗಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಡೆಯಲಿ. ತರಗತಿನಲ್ಲಿ ಮಕ್ಕಳಿಗೆ ಯಾವ ರೀತಿ ನಾವು ಪ್ರಜಾಪ್ರಭುತ್ವವನ್ನು ಬೋಧಿಸ್ತೀವಿ ಅನ್ನೋದಕ್ಕೆ ಎದುರಾಳಿಗಳನ್ನು ಕಣದಲ್ಲಿ ಇಟ್ಕೊಂಡು ಚುನಾವಣೆಗಳನ್ನು ಎದುರಿಸಿದ್ರೆ ಅದು ನಿಜಕ್ಕೂ ಕೂಡ ಅರ್ಥ ಮತ್ತು ಸಾರ್ಥಕ ಅನಿಸ್ತಿತ್ತು. ಹೀಗೆ ವಾಮ ಮಾರ್ಗದಲ್ಲಿ ನಿಲ್ತಕ್ಕಂಥ ಅಭ್ಯರ್ಥಿಗಳನ್ನ ರಾಜ್ಯ ಸಂಘ ನಮ್ದಿದೆ, ಜಿಲ್ಲಾ ಸಂಘ ನಮ್ದಿದೆ, ನಾವೇನ್ ಮಾಡಿದ್ರು ಯಾರು ಕೇಳೋರಿಲ್ಲ, ನಮಗೆ ಕಾನೂನಿನ ಸಪೋರ್ಟ್ ಇದೆ ಅಂತೆಲ್ಲ ಹೇಳಿ ಅವರು ಈ ರೀತಿಯಾಗಿ ಅಕ್ರಮವನ್ನ ಎಸಗಿರೋದು ಪಾಂಡವಪುರ ತಾಲೂಕಿನ ಶಿಕ್ಷಕರು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಇವತ್ತು ಅಮಾಯಕ ಜನ, ಎಷ್ಟೋ ಜನ ಶಿಕ್ಷಕರನ್ನ ಪಾಪ ಅವ್ರು ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರೋನು ಕೂಡ ಅವ್ರನ್ನ ತೆಗೆದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಜ್ಞಾವಂತ ಶಿಕ್ಷಕರು ನಾವು ಆದ್ರೂ ಕೂಡ ಧೃತಿಗೆಟ್ಟಿಲ್ಲ. ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಮ್ಮ ಅಭ್ಯರ್ಥಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡಿನಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು. ಮತ್ತೆ ಈ ಚುನಾವಣೆ ಅಕ್ರಮವಾಗಿದೆ, ಇವರಿಗೆ ತಕ್ಕ ಪಾಠವನ್ನ ಚುನಾವಣೆಯಲ್ಲಿ ಪಾಂಡವಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಉಳಿದಂತಹ ನಮ್ಮ ಮತದಾರ ಬಂಧುಗಳು ಕಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಡ್ತಾರೆ ಅಂತಕ್ಕಂಥ ಒಂದು ಆಶಯ ಮತ್ತು ನಂಬಿಕೆ ನಮ್ದಾಗಿದೆ. ವಿಧಾನ ಹೇಗಿದೆ ಅಂತಂದ್ರೆ ತಾಲೂಕಿನಲ್ಲಿ ಅವರು ಪಟ್ಟಿಯನ್ನು ತೆಗೆದುಕೊತಾರೆ. ನೋಡಿ, ಇಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಲ್ಲಿ ಅಧ್ಯಕ್ಷರು ಅಂತ ಹೇಳ್ಕೊಂಡು ಹೊಡೆದಿದ್ದಾರಲ್ಲ, ಅವರು ಸೈನ್ ಅನ್ನ ಮಾಡಿದ್ದಾರೆ. ಕುಮಾರ್ ಅವರು ಅಂತ ಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಜಿಲ್ಲಾ ಸಂಘದವರು ಸೈನ್ ಮಾಡಿದ್ದಾರೆ. ಅದಾದ ನಂತರ ರಾಜ್ಯ ಸಂಘದವರು ಸೈನ್ ಮಾಡಿದ್ದಾರೆ. ಇದು ಕೈವಾಡ. ಪ್ರಥಮವಾಗಿ ತಾಲೂಕು ಹಂತದಲ್ಲೇ ಯಾರ್ಯಾರನ್ನ ಬಿಡಬೇಕು ಹೆಸರನ್ನ ಅಂತ ಹೇಳಿ ನಮ್ಮ ಶಿಕ್ಷಕರನ್ನ ವಂತಿಕೆ ತೆಗೆದುಕೊಂಡಿದ್ರು ಕೂಡ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಇದು ಇವರಿಗೆ ಸೋಲಿನ ಭಯ. ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ, ಯಾರ ಗಮನಕ್ಕೂ ಕೂಡ ಇವರು ತಂದಿಲ್ಲ. ಇವ್ರಿಗೆ ಶಿಕ್ಷಕರ ಬಗ್ಗೆ ನಾನು ಬಹಳ ಸೌಜನ್ಯವಾಗಿ ವರ್ತಿಸಿದ್ದೀನಿ, ಮೆಡಿಕಲ್ ಬಿಲ್ ಮಾಡಿಸಿದ್ದೀನಿ, ಇನ್ನೊಂದು ಮಾಡಿಸಿದ್ದೀನಿ, ಏನೇನೋ ಹೇಳ್ತಾರೆ. ಮೆಡಿಕಲ್ ಬಿಲ್ ನಲ್ಲಿ ಎಷ್ಟೆಷ್ಟು ಯಾರ್ಯಾರ ಹತ್ರ ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ಏನೇನಿದೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಜನಗಳ ಮುಂದೆ ಅನಾವರಣಗೊಳ್ಳಲಿದೆ. ಇವತ್ತು ನಿಜವಾಗಿ ಅಭ್ಯರ್ಥಿಗಳು ಆಗ್ಬೇಕಾಗಿದ್ದಂತವ್ರು, ಚುನಾವಣೆಗೆ ನಿಂತ್ಕೋಬೇಕಾದಂತವ್ರನ್ನ ಹೊರಗಿಟ್ಟು ಸೋಲೆಸಿಕೆ ಹುನ್ನಾರವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾರು ಕೂಡ ಸೋಲಿನ ಅಭ್ಯರ್ಥಿಗಳು ಇಲ್ಲ. ನಮ್ಮ ತಂಡದಲ್ಲಿ ನಿಂತಿರೋರು ಈಗಲೂ ಕೂಡ ನಮ್ಮ ತಂಡದ ಅಭ್ಯರ್ಥಿಗಳು 7 ಜನಕ್ಕೆ 7 ಜನನು ಕೂಡ ಗೆಲ್ತಾರೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಅವರು ನಮ್ಮ ಶಿಕ್ಷಕರ ಸೇವೆಗೆ ಸದಾ ಸಿದ್ಧರಿರ್ತಾರೆ. ಅಂತವ್ರನ್ನ ನೀವು ಆಯ್ಕೆ ಮಾಡಿ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಶಿಕ್ಷಕರು ಪ್ರತಿನಿಧಿಗಳಿದ್ದವು, ಅವರನ್ನ ಅಧ್ಯಕ್ಷರು ಅಂತ ಘೋಷಣೆ ಮಾಡ್ಕೊಂಡು 5 ಜನ ಇದ್ದಂತ ತಂಡವನ್ನ ಹೊರಗಡೆ ಇಟ್ಟು ಮಾಡಿರ್ತಕ್ಕಂಥ ಸ್ವಯಂ ಘೋಷಿತ ಅಧ್ಯಕ್ಷರಾದಂತ ಕುಮಾರನ್ಗೆ ಧಿಕ್ಕಾರ 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 ಧಿಕ್ಕಾರ. MD ಕುಮಾರನ್ಗೆ ಧಿಕ್ಕಾರ ಧಿಕ್ಕಾರ. ಬಿಟ್ಟಿದ್ರು ಅಂತಕ್ಕಂಥ ವಿಷಯ ಅದನ್ನ ತಂದಿದ್ದಾರೆ. ಅವತ್ತು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿದ್ದೆ. ನಿಮಗೆ ತಿಳಿಸ ಬಯಸ್ತೀನಿ, ಅವತ್ತು BO ರವರು ಚಂದ್ರಶೇಖರ್ BO ರವರು, ಯಾರಿಗಾದ್ರೂ ಅನುಮಾನ ಇದ್ರೆ ಚಂದ್ರಶೇಖರ್ ಸರ್ ಅವ್ರದ್ದು ನಂಬರ್ ಇದ್ರೆ ಅವರಿಗೆ ನೀವು ಕಾಲ್ ಮಾಡಿ ಕೇಳಿ. ನೀವು ನಿಮ್ಮ ಸ್ವಂತ ಅಕ್ಷರದಲ್ಲಿ ನೀವು ಬರೆದು ನಿಮ್ಮ ಸ್ವಹಸ್ತ ನಮ್ಮ ಹಣವನ್ನ ಕಟಾವಣೆ ಮಾಡಬೇಡಿ ಅಂತ ಬರ್ಕೊಟ್ಟಿರೋದಕ್ಕೆ ನಾನು ಸಾಕ್ಷಿ ಇದ್ದೀನಿ. ನಾನು ಕಾರ್ಯದರ್ಶಿಯಾಗಿ ನಿಮ್ಮನ್ನ ಈ ರೀತಿಯಾಗಿ ಬರ್ಕೊಡ್ಬೇಡಿ, ಸಂಘ ಬಹಳ ಮುಖ್ಯ ಅಂತ ನಾನು ಕೇಳಿದಾಗ್ಲೂ ಕೂಡ ನೀವು ಅದನ್ನ ಅರ್ಜಿಯನ್ನ ಕೊಟ್ಟು ನಿಮ್ಮ ಹಣವನ್ನು ಇಳಿಸ್ದೆ. ಅವತ್ತು ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡಿಸ್ಕೊಂಡ್ರಿ. ಇದಕ್ಕೆ ನಾನು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ. ಈಗ ಯಾರೋ ಅನುಮಾನ ಇದ್ರೆ ಅದನ್ನ ಚಂದ್ರಶೇಖರ್ ಸರ್ ಅವರು BO ಅವರು ಅವ್ರನ್ನ ಯಾರಾದ್ರೂ ಕರೆ ಮಾಡಿ ಅವ್ರನ್ನ ಮುಖಾಂತರವಾಗಿ ನೀವು ಸ್ಪಷ್ಟೀಕರಣವನ್ನ ತಗೊಳ್ಳಿ ಅಂತ ನಾನು ಈ ಮೂಲಕ ಹೇಳೋದ್ರ ಮುಖಾಂತರ ನಾನು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ. ಶಿಕ್ಷಕ ಬಂಧುಗಳೇ, ಅವತ್ತು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿದ್ದಾಗ ಕೆಲವು ಪಟ್ಟಿಯನ್ನ ಹೆಸರನ್ನ ಕೈ ಬಿಟ್ಟಿದ್ರು ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಿದ್ದಾರೆ. ಅವರು ಯಾರು ಇವತ್ತು ಆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ
ಅವರು ಅವತ್ತು ಯಾವ ತಂಡದಲ್ಲಿದ್ರು ಅಂತ ಅವ್ರ ಆತ್ಮಸಾಕ್ಷಿಯಿಂದ ಅವರು ಪ್ರಶ್ನೆ ಮಾಡ್ಕೊಳ್ಳಿ. ಅವತ್ತು ನನಗೆ ನನ್ನ ಓಟನ್ನ ನನಗೆ ಮತ ಬೇಡ, ನನಗೆ ಸಂಘ ಬೇಡ ಅಂತ ಹೇಳಿ ಬರ್ಕೊಟ್ಟಿದ್ದಂಥವ್ರನ್ನ ತೆಗೆದಿದ್ರು. ಆ ಒಂದು ಸ್ಪಷ್ಟೀಕರಣವನ್ನ ಇವತ್ತು ಇವರು ಚುನಾವಣಾ ಅಭ್ಯರ್ಥಿಯಾಗಿದ್ದಾರೆ. ಇವ್ರದ್ದು ಕೂಡ ಆ ಸಂದರ್ಭದಲ್ಲಿ ಮತ ಇರಲಿಲ್ಲ. ಇವರು ಬರ್ಕೊಟ್ಟಿರೋದಕ್ಕೆ ಇವತ್ತು ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಕೆಂಪೇಗೌಡರು. ಏನಂತಂದ್ರೆ ಎಂತ ಒಂದು ಸಾಮಾನ್ಯ ಸಹಕಾರ ಸಂಘಗಳಲ್ಲೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಯ್ತದೆ. ಜೊತೆಗೆ ಒಂದು ವಾರ ಮುಂಚಿತವಾಗಿ ಅಟ್ಲೀಸ್ಟ್ 15 ದಿನ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ ಆಯಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ಆದರೆ ಮತದಾರರ ಪಟ್ಟಿ ಬಿಡುಗಡೆಯಲ್ಲಿ ನಾಮಪತ್ರ ಸಲ್ಲಿಸುವ ಸಮಯ ಬೆಳಿಗ್ಗೆ 11 ಗಂಟೆ ಅಂತಿದ್ರೆ ನಮ್ಗೆ ತಲುಪಿದ್ದು ನಾಮಪತ್ರ ಇದು ಮತದಾರ ಪಟ್ಟಿ ಕೊಟ್ಟಿದ್ದು 11:15. ಕಚೇರಿ ತೆರೆದಿದ್ದೆ 11 ಗಂಟೆಗೆ. ಯಾರಿಗೂ ಕೂಡ ಈಗ ರಜೆ ಇದೆ, ಇವತ್ತು ಶನಿವಾರ ರಜೆ ಇದೆ, ನಿನ್ನೆ ಶನಿವಾರ, ಇವತ್ತು ಭಾನುವಾರ ರಜೆ, ನಾಳೆ ಸೋಮವಾರ ರಜೆ, ಕೋರ್ಟ್ ರಜೆ ಇದೆ, ಯಾರು ಸಹ ಕೋರ್ಟ್ಗೆ ಹೋಗಬಾರ್ದು ಅನ್ನುವ ತುಂಬಾ ದೂರದ ಆಲೋಚನೆ ಇಟ್ಕೊಂಡು ರಜಾ ದಿನಗಳಲ್ಲೇ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಪ್ಲಸ್ ಮತದಾರರ ಪಟ್ಟಿಯನ್ನು ಜೊತೆಗೆ ಕೊಟ್ಟಿರೋದು ರಜಾ ದಿನಗಳಲ್ಲೇ. ಒಂದು ವಾರ ಅಲ್ಲ, ನಾಮಪತ್ರ ಸಲ್ಲಿಸುವ ಸಮಯ ಈಗ 11/4/2026 ಬೆಳಿಗ್ಗೆ 11:15 ನಮಗೆ ನಾಮಪತ್ರ ತಲುಪಿದ ಸಮಯ. ಕಚೇರಿ ನಾಮಪತ್ರ ಸಲ್ಲಿಸುವ ಕಚೇರಿಯ ಓಪನ್ ಆಗಿದೆ 11 ಗಂಟೆಗೆ. ಅದರ ನಂತರ ಅಲ್ಲಿಗೆ ಈ ಚುನಾವಣೆ ಯಾವ ತರ ಆಗಿದ್ರೆ ಬೇಕಾದ್ರೆ ಮಾಡಬಹುದು, ನಿಂತ್ಕೋಬಹುದು, ಇಲ್ದ್ರೆ ಇಲ್ಲ, ಅವ್ರಿಷ್ಟ. ನಾವು ಮಾಡೋದೇ ಹೀಗೆ ಅನ್ನೋ ಒಂಥರ ಏನು ದುರಾಡಳಿತದಿಂದ ಕೂಡಿರುವಂಥದ್ದು. ಏನಂತ ಹಿಂದೆ ಒಂದು 15 ವರ್ಷದ ಹಿಂದೆ ಒಂದು 60 ಜನ ಟೀಚರ್ನ ಬಿಟ್ಟಿದ್ರು ಅಂತ. ಅವಾಗೆಲ್ಲ ಶಿಕ್ಷಕರು ತಮ್ಮ ಕೈಯಿಂದ ಒಂತಿಗೆ ಹಣ ಕಟ್ಟಬೇಕಿತ್ತು. ಒಟ್ಟು ಕಟ್ಟಕ್ಕೆ ಬರೀ 20 ರೂಪಾಯಿ ಇತ್ತು. ಅವಾಗ 20 ರೂಪಾಯಿ ಕಟ್ಟಕ್ಕಾಗಲಿಲ್ಲ ಅಂತಂದ್ರೆ ಬರ್ಕೊಡ್ಬೇಕಿತ್ತು, ನಾವು ಕಟ್ಟಲ್ಲ ನಾವು ಅಂತ. ಆಗ ಯಾರು ನಾವು ಕಟ್ಟಕ್ಕಾಗಲ್ಲ ಅಂತ ಬರ್ಕೊಟ್ಟಿದ್ರು ಅವ್ರನ್ನ ಯಾರ್ದು ಒಟ್ಟು ಲಿಸ್ಟೇ ಗೊತ್ತಿರಲಿಲ್ಲ. ಅವಾಗ ಇವ್ರೇನ್ ಮಾಡ್ತಾ ಇದ್ದಾರೆ, ಅವತ್ತು 10-15 ವರ್ಷದಿಂದ ಅವ್ರು ಬಿಟ್ಟಿದ್ರು ಅಂತ. ಈಗ ಅವಾಗ ಕೈಯಿಂದ ನಾವು ನಮ್ಮ ವಂತಿಗೆಯನ್ನ ನಮ್ಮ ಸದಸ್ಯತ್ವ ಶುಲ್ಕವನ್ನ ಕಟ್ಟಬೇಕಿತ್ತು. ಆದ್ರೆ ಇವತ್ತು ಆಗಲ್ಲ. ಬಿಒಗೆ ಬರ್ಕೊಟ್ಟಿದ್ರು. ಆದ್ರೆ ಈಗ 10 ವರ್ಷದಿಂದ ಈಗ ಆಗಲ್ಲ. ನಮ್ಮ ಸಂಬಳದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಕೇಂದ್ರ ಸಂಘಕ್ಕೆ HRMS ನಮ್ಮ ಸಂಬಳದ HRMS ನಲ್ಲೇ 200 ರೂಪಾಯಿ ಕಟಾವಣೆ ಆಗುತ್ತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ. ಅದೇ ತರ ಜನವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ 200 ರೂಪಾಯಿ ಕಟ್ಟಾಗುತ್ತೆ. ನಾವ್ ಯಾರು ಕಟ್ಟಂಗಿಲ್ಲ. ನಾವು ನೌಕರ ಆದ್ಮೇಲೆ ಅದು ಡಿಡಕ್ಷನ್ ಆಟೋಮೆಟಿಕ್ ಆಯ್ತದೆ. ಅಕಸ್ಮಾತ್ ಒಬ್ಬ ವ್ಯಕ್ತಿನ ತೆಗಿಬೇಕು ಅಂತ ಅಂದ್ರೆ ಅವನಿಗೆ 3 ಬಾರಿ ನೋಟಿಸ್ನ ನೀಡಿರ್ಬೇಕು, ಕಾರಣ ಕೇಳಿರ್ಬೇಕು. ಅವ್ನು ಸರಿಯಾದ ಉತ್ತರ ಕೊಟ್ಟದ್ದು ಸಮರ್ಥವಾಗಿಲ್ಲ ಅಂದ್ರೆ ಮಾತ್ರ ಆ ತರನ ಕೈ ಬಿಡೋಕೆ ಅವಕಾಶ ಇರ್ತದೆ ಬಯಲ ನಿಯಮಗಳ ಪ್ರಕಾರ. ಆದ್ರೆ ಯಾವುದೇ ನಿಯಮವನ್ನು ಪಾಲಿಸಿಲ್ಲ, ಒಂದು ಸಣ್ಣ ನಿಯಮವನ್ನು ಪಾಲಿಸದೆ ಇವರು ಬಯಲಕ್ಕೂ ಬೆಲೆ ಇಲ್ಲ, ಶಿಕ್ಷಕರಿಗೂ ಬೆಲೆ ಇಲ್ಲ, ಮೆಂಬರ್ಶಿಪ್ ಕಟ್ಟೋರಿಗೂ ಬೆಲೆ ಇಲ್ಲ. ಶಿಕ್ಷಕರೇ ಅಲ್ಲ ಅನ್ನೋ ಮಟ್ಟದಲ್ಲಿ ತುಂಬಾ ದೌರ್ಜನ್ಯ ರೀತಿಯಲ್ಲಿ ಶಿಕ್ಷಕರ 82 ಜನ ಶಿಕ್ಷಕರ 5 ವರ್ಷದಿಂದ ದುಡ್ಡು ಕಟ್ಸ್ಕೊಂಡಿದ್ದಾರೆ. ಯಾರ್ದು ದುಡ್ಡು? ಶಿಕ್ಷಕರ ದುಡ್ಡು. ಅವ್ರಿಗೆ ಸಂಬಳ ಕಟ್ಟಾಗಿದೆ. ಅಟ್ಲೀಸ್ಟ್ ನಿಮ್ ಕಟ್ಬೇಡಿ ಅಂತ ಹೇಳ್ಬೇಕು. ಇವ್ರು ಓಟ್ನ ಪಟ್ಟಿ ತೆರೆಸಕ್ಕೆ ನಾವು ಅವ್ರಿಗೆ ಓಟ್ ಹಾಕಿ ಬೇಡ ಅಂತ ಹೇಳಿದ ಮೇಲೆ ಅವ್ರು ದುಡ್ಡು ವಾಪಸ್ ಕೊಡ್ಬೇಕಿತ್ತು. ನೀವು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಗೆ ಓಟ್ ಪವರ್ ಬರಲ್ಲ, ಯೋಚನೆ ಮಾಡಿ ಅಂತ ನೋಟಿಸ್ ಕೊಡ್ಬೇಕಿತ್ತು. ಏನೂ ಮಾಡ್ತೇನೆ ಏಕಾಏಕಿ ನಿನ್ನೆ ಯಾವುದು ನಾಮಪತ್ರ ಸಲ್ಲಿಸುವ ಸಮಯದ 11 ಗಂಟೆಗೆ ಸಮಯ ಇದೆ, 11:15 ನೋಟಿಸ್ನ ಇದು ಮತದಾರ ಪಟ್ಟಿಯನ್ನ ಅನಾವರಣಗೊಳಿಸ್ತಾರೆ. ಅಲ್ಲಿ ಎಲೆಕ್ಷನ್ ಆಫೀಸರ್ ಅಲ್ಲಿ ತನಕ ಯಾವುದೇ ರೀತಿಯ ಕರಡು ಮತದಾರ ಪಟ್ಟಿಯನ್ನು ಪ್ರಕಟಿಸಿಲ್ಲ. ಇದು ತುಂಬಾ ಅಕ್ರಮ ಚುನಾವಣೆ ಅಂತ ನಾನಾದ್ರೂ ಹೇಳಕ್ ಬಯಸ್ತಾ ಇಡೀ ತಾಲೂಕಿನ ಸಮಸ್ತ ಶಿಕ್ಷಕರೇ ನಾವು ನಮ್ಮ ಇವತ್ತೇನು 2026 31ನೇ ಸಾಲಿನ ಚುನಾವಣೆ ನಡೀತಾ ಇದೆ. ಇವತ್ತು ಪಾಂಡುಪುರ ತಾಲೂಕಿನಲ್ಲಿ ಚುನಾವಣೆ ಘೋಷಣೆ ರಾಜ್ಯ ಸಂಘ ಘೋಷಣೆ ಮಾಡಿದ್ಮೇಲೆ ಇವತ್ತು ನಾಮಪತ್ರವನ್ನು ನಾವೆಲ್ಲ ಹಾಕಿದ್ದೀವಿ. ಈ ಒಂದು ಹಿಂದೆ ಇದ್ದಂಥ ಅಧ್ಯಕ್ಷರು ಮತ್ತು ತಂಡ ಏನು ಇವತ್ತು ಒಂದು ಚುನಾವಣೆಯ ಪಟ್ಟಿ ಇತ್ತು, ನಮ್ಮ ಶಿಕ್ಷಕರ ಒಂದು ಮತದಾರ ಪಟ್ಟಿ ಇತ್ತು. ಆ ಪಟ್ಟಿಯನ್ನ ಬಹಳ ಯಾವ ರೀತಿ ಅಂತ ಹೇಳಿದ್ರೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು 425 ಜನ ಶಿಕ್ಷಕರಿದ್ರೆ ಅದರಲ್ಲಿ 86 ಜನ ಶಿಕ್ಷಕರ ಹೆಸರನ್ನ ತೆಗೆದಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ಹೇಗಾದ ಕೃತ್ಯ, ಯಾರೊಬ್ರು ಏಡಿಗಳು ಮಾಡ್ತಕ್ಕಂಥ ಕೃತ್ಯ. ಇವರು ಎಷ್ಟು ಅಂತ ಹೇಳಿದ್ರೆ ಎಷ್ಟು ಇವರು ಜನಗಳನ್ನ ಮುಗ್ಧ ಮಾಡ್ತಿದ್ದಾರೆ, ಶಿಕ್ಷಕರನ್ನ ಇವರು ಮರಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಇಡೀ ಪಾಂಡುಪುರ ತಾಲೂಕಲ್ಲಿ 20 ಜನ ಶಿಕ್ಷಕರು PSC ಶಿಕ್ಷಕರು ಮತ್ತೆ 63 ಜನ ಶಿಕ್ಷಕರು
63 ಜನ ಶಿಕ್ಷಕರು ಜಿಪಿಟಿ ಶಿಕ್ಷಕರು. ಯಾಕೆ ಇವರೆಲ್ಲ 5 ವರ್ಷ ಮೆಂಬರ್ಶಿಪ್ ಕಟ್ಟಿಲ್ವಾ? ಮೆಂಬರ್ಶಿಪ್ ಕಟ್ಟಿರೋ ತೆಗೆಯೋದಕ್ಕೆ ಕಾರಣ ಏನು? ಏನಕ್ಕೆ ತೆಗಿತೀರಿ ನೀವು? 5 ವರ್ಷಗಳ ಕಾಲ ಅವರು ಪ್ರತಿ ವರ್ಷ 200 ರೂಪಾಯಿ ಸಂಘಕ್ಕೆ ದೇಣಿಗೆ ನೀಡಿಲ್ವಾ? ಅವನ್ನೆಲ್ಲ ಏನಕ್ಕೆ ತೆಗಿತೀರಿ? ಅದನ್ನ ಮತದಾರ ಪಟ್ಟಿಯನ್ನ ನೀವು 1 ತಿಂಗಳ ಮೊದಲು ಕರಡು ಪ್ರತಿಯನ್ನು ಹೊಡಿಸಬೇಕಿತ್ತು. ಅದನ್ನು ಕೂಡ ಮಾಡಲಿಲ್ಲ ನೀವುಗಳು. ಅದನ್ನ ಔಸ್ಕೊಂಡು ಒಂದಕ್ಕೊಬ್ಬರನ್ನ ತೋರಿಸ್ತಾನೆ ಮಾಡುವಂತ ಇದೇನಿತ್ತು. ನಾನು ಕೂಡ ಕಳೆದ 5 ವರ್ಷದಲ್ಲಿ ರಾಜ್ಯ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ. ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗೆ ಸಹ ಕಾರ್ಯದರ್ಶಿಗೆ ಕಳೆದ 5 ವರ್ಷ ಮಾಡಿದ್ದೀನಿ. ಅದರ 5 ವರ್ಷ ಜಿಲ್ಲಾ ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ. ನಾವು ಯಾವತ್ತೂ ಕೂಡ ಈ ರೀತಿ ಕೆಲಸವನ್ನು ಮಾಡಿಲ್ಲ. ಈ ರೀತಿ ಯಾವುದು ಕೂಡ ನಾವು ಮಾಡಿಲ್ಲ. ನಾವುಗಳು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕೂಡ ಕಳೆದ ವರ್ಷ ನಾನು ರಾಜ್ಯ ಸಂಘದಲ್ಲಿ ಇದ್ದಾಗಲೂ ಕೂಡ ನಾವು ಒಬ್ಬರದ್ದು ಕೂಡ ನಾವು ಬಿಟ್ಟಿಲ್ಲ, ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇಲ್ಲಿ ನನ್ನನ್ನು ಸೇರಿ ರಾಜ್ಯ ಸಂಘದ ಸಹ ಕಾರ್ಯದರ್ಶಿಯಾಗಿದ್ದ ನನ್ನನ್ನು ಸೇರಿ ಯಾರು ಚುನಾವಣೆಗೆ ಸ್ಪರ್ಧಿಗಳಿದ್ವಿ ಅಂತ ಎಲ್ಲರನ್ನೂ ಸೇರ್ಕೊಂಡು, ಮತ್ತೆ ಯಾರು ಚುನಾವಣೆಯಲ್ಲೇ ಸ್ಪರ್ಧಿಸಲ್ಲ ಅವರೆಲ್ಲ ಅವರ ಪಾಡ್ಗೆ ಅವರ ಶಿಕ್ಷಕರಿದ್ರು ಅವರೆಂಥವ್ರು ಎಲ್ಲರನ್ನೂ ಕೂಡ ಇವತ್ತು ಚುನಾವಣೆಯಿಂದ ವೋಟ್ ಲಿಸ್ಟ್ ಇಂದ ಕೈ ಬಿಟ್ಟಿದ್ದಾರೆ. ಇದೊಂದು ಅಕ್ರಮ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೆಲ್ಲುವಂತ ಶಕ್ತಿ ಸಾಮರ್ಥ್ಯಗಳು ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಇರ್ಲಿಲ್ಲ ಅವ್ರಿಗೆ. ಕಾರಣ ಏನು ಅಂತೇಳಿ ಶಿಕ್ಷಕರು ಬರ ಕೆಲಸ ಮಾಡುವಂತದ್ದು ಇಲ್ಲ. ಈ ರೀತಿ ಅಕ್ರಮವಾಗಿ ಚುನಾವಣೆಗೆ ಗೆಲ್ಲೇಬೇಕು ಅಂತ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವರಿಗೆ ಪಾಂಡುಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಈ ರೀತಿ ಅಕ್ರಮ ಚುನಾವಣೆ ನಡೆಸಕ್ಕಂತ ಹೋಗ್ತಕ್ಕಂಥ ಇಂದಿನ ತಂಡ ಏನಿದೆ, ಅಧ್ಯಕ್ಷರ ತಂಡ ಏನಿತ್ತು, ಅವರೆಲ್ಲರೂ ಕೂಡ ಅವರಿಗೆ ತಕ್ಕ ಪಾಠವನ್ನ ಕಲಿಸೋದ್ರ ಮುಖಾಂತರ ಶಿಕ್ಷಕರ ಬಗ್ಗೆ ಅವ್ರಿಗೆ ಎಷ್ಟು ನಿರ್ಲಕ್ಷ್ಯ ಇದೆ, ಶಿಕ್ಷಕರ ಬಗ್ಗೆ ಅವ್ರಿಗೆ ಎಷ್ಟು ಆ ದಾರ್ಷ್ಯ ಮನೋಭಾವನೆ ಇದೆ, ಶಿಕ್ಷಕರನ್ನ ಎಷ್ಟು ಅವರು ನಿಕೃಷ್ಟವಾಗಿ ನೋಡ್ತಿದ್ದಾರೆ ಅಂತಕ್ಕಂಥದ್ದು. ಇದು 80 ಜನ ಶಿಕ್ಷಕರನ್ನ ಇವತ್ತು ವೋಟ್ ಲಿಸ್ಟ್ ಇಂದ ಕೈಬಿಟ್ಟು ಇಡೀ ಮಂಡ್ಯ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲೇ ಇಷ್ಟೊಂದು ಅಕ್ರಮವಾಗಿ ಯಾರು ಚುನಾವಣೆ ನಡೆಸ್ತಿಲ್ಲ. ಆದ್ರಿಂದ ಇಂಥ ಏನು ಪಾಂಡುಪುರ ತಾಲೂಕಿನಲ್ಲಿ ನಮ್ಮ ಚಂದ್ರಶೇಖರ್ ನಮ್ಮ ಗಡ್ಡ ಚಂದ್ರಣ್ಣನ ನೇತೃತ್ವ ತಂಡ ಏನಿದೆ, ನಾವಿವತ್ತು ಆದ್ರೂ ಕೂಡ ನಾಮಪತ್ರವನ್ನು ಹಾಕಿದೀವಿ. ದಯಮಾಡಿ ಪಾಂಡುಪುರ ತಾಲೂಕಿನ ಶಿಕ್ಷಕರಲ್ಲಿ ನಾವು ಕೈ ಮುಗಿದ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ದಯವಿಟ್ಟು ನಮ್ಮ ಏನು ಶಿಕ್ಷಕರ ತಂಡ ಇದೆ, ಈ ಒಂದು ಶಿಕ್ಷಕರ ತಂಡಕ್ಕೆ ತಮ್ಮ ಬೆಂಬಲವನ್ನ ಏನು 25 ವರ್ಷಗಳಿಂದ ನಮಗೆ ಕೊಟ್ಕೊಂಡು ಬಂದಿದ್ದೀರಿ, ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಬುದ್ಧಿಯನ್ನ ಕಲಿಸಿ, ಏನು ಇವತ್ತಿನ ತಂಡ ಹಿಂದಿನ ತಂಡ ಏನಿತ್ತು ಅವರಿಗೆ ಬುದ್ಧಿಯನ್ನ ಕಲಿಸಿ, ಅಕ್ರಮವಾಗಿ ಅವರು ಚುನಾವಣೆ ನಡೆಸಿಕೊಂಡಿದ್ದಾರೆ, ಅವರಿಗೆ ಬುದ್ಧಿಯನ್ನ ಕಲಿಸಿ ನಮ್ಮೆಲ್ಲರೂ ಕೂಡ ನಮ್ಮ ತಂಡವನ್ನ ನೀವು ವಿಜೇತರನ್ನಾಗಿ ಮಾಡಿ ಪಾಂಡುಪುರ ತಾಲೂಕನ್ನ ಸ್ವಾಭಿಮಾನವನ್ನ ನೀವೆಲ್ಲ ಎತ್ತಿ ಹಿಡಿತೀರಿ ಅಂತೇಳಿ ಪಾಂಡುಪುರ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಅದು ದಯಮಾಡಿ ನೀವೆಲ್ಲ ಎಲ್ಲರೂ ಕೂಡ ಜಯಿಸಿಲ್ಲ ಮಾಡಬೇಕು. ಅದ್ರ ಜೊತೆಗೆ ಯಾವುದೇ ಒಬ್ಬ ಶಿಕ್ಷಕರನ್ನ ತೆಗಿಬೇಕಂತ ಹೇಳಿದ್ರೆ ಕೆಲವು ಬೇರೆ ಇದಿದೆ, ನೋಟಿಸ್ಗಳು ಕೊಡ್ಬೇಕೇನೇನು ಇದೆ, ಯಾವ್ದು ನಿಯಮಗಳಿದೆ, ಎಲ್ಲವನ್ನೂ ಗಾಳಿಗೆ ತೂರಿ ಇವತ್ತು ಅಕ್ರಮ ಚುನಾವಣೆ ನಡೆಸಿಕೊಳ್ಳತಕ್ಕಂಥವ್ರನ್ನ ಇವರಿಗೆ ಶಿಕ್ಷಕರ ಸಂಘದ ಬಗ್ಗೆ ಅಭಿಮಾನ ಇಲ್ಲ, ಶಿಕ್ಷಕರ ಬಗ್ಗೆ ಅಭಿಮಾನ ಇಲ್ಲ, ಶಿಕ್ಷಕರ ಒಂದು ಸಮಸ್ಯೆಗಳ ಬಗ್ಗೆ ಅರಿವು ಇಲ್ಲ. ಇಂಥವ್ರನ್ನ ನೀವು ದೂರ ಇಡಬೇಕು. ನಮ್ಮ ಚಂದ್ರಣ್ಣ ನೇತೃತ್ವದ ತಂಡ ಇದೆ, ಅದಕ್ಕೆಲ್ಲ ಕೂಡ ನೀವೆಲ್ಲ ಕೂಡ ಒಂದು ಬೆಂಬಲವನ್ನ ನೀಡಿ ಗೌರವವನ್ನು ನೀಡಿ ನೀವು ನಮ್ಮನ್ನೆಲ್ಲರೂ ಕೂಡ ಜಯಶೀಲರಂಗ್ ಮಾಡಬೇಕು ಅಂತ ಹೇಳಿ ತಾನು ನಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದ್ರ ವಾಸ್ತವತೆ ಏನು ಅಂತ ಈ ಪಾಂಡುಪುರ ತಾಲೂಕಿನ ಶಿಕ್ಷಕರಿಗೆ ಗೊತ್ತಾಗಬೇಕು. ಒಂದೇದೇನು ಅಂತ ಹೇಳಿದ್ರೆ, ಇಂದಿನ 10 ವರ್ಷದ ಹಿಂದೆ ಯಾರು ಕೂಡ HRMS ದುಡ್ಡು ಕಟ್ಟಾಗ್ತಿಲ್ಲ. ಅವಾಗ ಬಹ್ಯಾಂಡ್ ಕಟ್ತಾ ಇದ್ರು. ಆ ಬಹ್ಯಾಂಡ್ ಕಟ್ತಾ ಇರಬೇಕಾದ್ರೆ 3 ವರ್ಷ ಅವರು ಬಹ್ಯಾಂಡ್ ಕಟ್ಟಿದ್ರು. 4ನೇ ವರ್ಷ HRMS ಡಿಡಕ್ಷನ್ ಮಾಡಬೇಕು 100 ರೂಪಾಯಿ ಅಂತ ಹೇಳಿ ಆದೇಶ ಬಂತು. 60 ಜನ ಶಿಕ್ಷಕರು ಅಂದಿನ BO ರವರಿಗೆ ಹೋಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೋಗಿ ತಮ್ಮ ಸ್ವ ಹಸ್ತದಿಂದ ಲೆಟರ್ ಕೊಟ್ಟಿದ್ದಾರೆ. ನಮ್ಮ ವಂತಿಗೆಯನ್ನ 100 ರೂಪಾಯಿನ ಇಡಿಬೇಡಿ ಅಂತ ಯಾರು ಅವತ್ತು ಲೆಟರ್ ಕೊಟ್ಟಿದ್ರು, ಪತ್ರ ನೀಡಿದ್ರು BO ರವರಿಗೆ, ಅವರ ಒಂದು ನಾಮಿನೇಷನ್ ಅನ್ನ ಅಂದಿನ ವೋಟ್ ಲಿಸ್ಟ್ ಅಲ್ಲಿ ಕೈ ಬಿಟ್ಟಿದ್ದೇ ಹೊರತು ಯಾವುದೇ ದುರುದ್ದೇಶ ಅವತ್ತು ಇರಲಿಲ್ಲ. ಅವತ್ತು ಯಾರು ತಮ್ಮ ಸ್ವಹಸ್ತದಿಂದ ಪತ್ರವನ್ನು ಬರೆದು ಸನ್ಮಾನ್ಯ ಕ್ಷೇತ್ರ BO ರವರಿಗೆ ಪತ್ರ ಕೊಟ್ಟಿದ್ರು, ಆ ಪತ್ರವನ್ನು ಕೊಟ್ಟಿದಂತವ್ರದ್ದು ಮಾತ್ರ ಅವತ್ತು ವೋಟ್ ಲಿಸ್ಟ್ ಕೈ ಬಿಡಲಾಗಿತ್ತು. ಅದು ಬಿಟ್ರೆ ಯಾವುದೇ ಕಾರಣಕ್ಕೂ ಯಾರ್ದು ಬಿಟ್ಟಿರಲಿಲ್ಲ. ಆದ್ರೆ ಇವತ್ತು ಏನ್ ಮಾಡಿದಿರಿ ನೀವು? ಇವತ್ತು ಮಾಡಿರ್ತಕ್ಕಂಥದ್ದೇನು? 200 ರೂಪಾಯಿನ 5 ವರ್ಷಗಳ ಕಾಲ ನಾವು ಕೊಟ್ಟಿರ್ಲಿಲ್ವಾ? ಎಲ್ಲರೂ ಕೂಡ ನೀವೇ ತಗೊಂಡಿದ್ದೀರಲ್ವಾ? BO ಆಫೀಸಲ್ಲಿ ಎಲ್ಲ ದಾಖಲೆಗಳಿದೆ ಅಲ್ವಾ? HRMS ಅಲ್ಲಿ ದಾಖಲೆಗಳಿದೆ ಅಲ್ವಾ? ಆದ್ರೂ ಕೂಡ ನೀವು ಏನಕ್ಕೆ 84 ಜನ ಟೀಚರ್ ಕೈ ಬಿಡ್ತೀರಿ ಅಂದ್ರೆ ನಿಮಗೆ ಸೋಲಿನ ಹತಾಶೆ ಕಾಡ್ತಾ ಇತ್ತು. ಆದ್ರಿಂದ ನೀವು 2 ತಿಂಗಳು ಮೊದಲೇ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀರಿ. ಆದ್ರೆ ನಮ್ಗೆ ಹೇಳಿದ್ದೇನು, ಚುನಾವಣೆ ದಿನ ತನಕ ಕೂಡ ನಾವು ಘೋಷಣೆ ಆಗಿ ನಾಮಪತ್ರ ಸಲ್ಲಿಸಿದ್ರು ನಮ್ಗೆ ವೋಟ್ ಲಿಸ್ಟ್ ಕೊಟ್ಟಿಲ್ಲ. ಆದ್ರೆ ನಿಮ್ಗೆ ಒಂದು ಸ್ಪಷ್ಟವಾಗಿ ಹೇಳ್ತೀವಿ, ಇಲ್ಲಿವರೆಗೆ ಹೇಳಿದ್ದೇನು, BO ಕೊಟ್ಟಿರ್ತಕ್ಕಂಥ HRMS ಪಟ್ಟಿ ಕೊಟ್ಟಿದ್ದೀವಿ, BO ಕೊಟ್ಟಿರ್ತಕ್ಕಂಥ ಪಟ್ಟಿ ಕೊಟ್ಟಿದ್ದೀವಿ ಅಂತ ಹೇಳಿ. BO ಕೊಟ್ಟಿರೋ ಪಟ್ಟಿ ಕೊಟ್ಟಿದ್ರೆ ಅಲ್ಲಿ 425 ಜನ ಶಿಕ್ಷಕರದು ಕೂಡ ಇರಬೇಕಾಗಿತ್ತು. ಆದ್ರೆ ಅಲ್ಲಿರ್ತಕ್ಕಂಥದ್ದು 342 ಜನ ಮಾತ್ರ. ಅದರ ಅರ್ಥ ಏನು? ನೀವು ಸಪರೇಟ್ ಆಗಿ ಆ 83 ಜನ ಶಿಕ್ಷಕರನ್ನ ಬಿಟ್ಟು ನೀವು ಕೂಡ ಪಟ್ಟಿಯನ್ನ ಮಾಡಿಸಿದಿರಿ. ಸೋಲಿನ ಹತಾಶೆಯಿಂದ ಈಗ ಮಾಡಿದಿರಿ. ಇದಕ್ಕೆ ನಿಮ್ಗೆ ಪಾಂಡುಪುರ ತಾಲೂಕಿನ ಶಿಕ್ಷಕರು
ಜನತೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆ ಸ್ವಾಭಿಮಾನ ಶಿಕ್ಷಕರ ಏನು ಅವರ ಒಂದು ಹೆಸರಿಗೆ ಇವತ್ತು ಕಳಂಕ ತಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ತಕ್ಕ ಉತ್ತರವನ್ನ ನಮ್ಮ ಇಡೀ ಪಾಂಡುಪುರ ತಾಲೂಕಿನ ಶಿಕ್ಷಕ ಬಂಧುಗಳು ನೀಡಬೇಕು ಅಂತ ಹೇಳಿ ನಮ್ಮ ಏನು ಚಂದ್ರನ ತಂಡ ನಮ್ಮ 7 ಜನ ಇವತ್ತು ನಿಂತಿದ್ದೀವಿ, 7 ಜನ ನಿಂತಿದ್ದೀವಿ. ಆ 7 ಜನ ಆ ಸ್ವಾಭಿಮಾನದ ಸಂಕೇತ. ಅವ್ರನ್ನ ನೀವೆಲ್ಲ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು, ನಾನು ಕೂಡ ರಾಜ್ಯದ ಸಹಕಾರದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಈ ರೀತಿ ಅನಾಚಾರವನ್ನು ನಾವು ಯಾವತ್ತೂ ಮಾಡಿಲ್ಲ. ಆದ್ರಿಂದ ನೀವೆಲ್ಲ ಕೂಡ ದಯಮಾಡಿ ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು, 7 ಜನವನ್ನ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ. ಕಳೆದ ಬಾರಿ ನಾನು ಶಿಕ್ಷಕರ ಸಂಘದ ಮತದಾರ ಪಟ್ಟಿಯನ್ನು ತಯಾರಿಸುವಂಥ ಕಾರ್ಯದರ್ಶಿಯಾಗಿದ್ದೆ. ಅಂಥ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಕರಿಗೂ ಸಹ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ವೋಟ್ನ ಹಕ್ಕು ಕೊಡಬೇಕು ಅಂತೇಳಿ, ಮತ ಚಲಾಯಿಸುವ ಹಕ್ಕು ಕೊಡಬೇಕು ಅಂತೇಳಿ ಯಾರನ್ನೂ ಸಹ ಬಿಡದೆ ಮತ ಚಲಾಯಿಸುವ ಹಕ್ಕನ್ನು ಕೊಟ್ಟಿದೆ, ಪಟ್ಟಿ ತಯಾರಿ ಮಾಡಿಕೊಟ್ಟಿದೆ ರಾಜ್ಯ ಸಂಘಕ್ಕೆ. ಅದರಂತೆ ನೀವು ಚುನಾವಣೆಯಲ್ಲಿ ಮತ ಹಾಕಿದ್ದೀರಿ, ಒಂದು ಸೋಲು ಗೆಲುವು ಇತ್ತು. ಅದೇ ರೀತಿ ನೌಕರ ಸಂಘದ ಚುನಾವಣೆಯಲ್ಲೂ ಮತದಾರ ಪಟ್ಟಿಯನ್ನು ತಯಾರು ಮಾಡಿದೆ. ಅಲ್ಲೂ ಸಹ ಯಾರಿಗೂ ಸಹ ಅನ್ಯಾಯ ಮಾಡದೆ ಪ್ರಜಾಪ್ರಭುತ್ವ ಮಾದರಿಯಲ್ಲೇ ನಾವು ಚುನಾವಣೆಯನ್ನು ನಡೆಸಿದ್ವಿ. ಆದರೆ ಇವ್ರ ಮನಸ್ಥಿತಿ ಹೇಗಿದೆ ಅಂದರೆ, ಆಗಲೇ ಅವ್ರಿಗೆ ಹತಾಶೆ ಆಗಿದೆ. ಯಾವುದು ಇಲ್ಲ ಸಲ್ಲದ ಅಪವಾದಗಳನ್ನು ತನ್ನ ಜೊತೆಯಲ್ಲಿರುವಂಥ ಸಹಪಾಠಿಗಳಿಗೆ, ಶಿಕ್ಷಕರಿಗೆ, ತಾಲೂಕಿನ ಶಿಕ್ಷಕರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವ್ರನ್ನ ಪ್ರಜಾಪ್ರಭುತ್ವದ ಮಾದರಿಯ ಹುನ್ನಾರವನ್ನು ಹಾಳು ಮಾಡಿ ಇವತ್ತು ಚುನಾವಣೆ ನಡೆಸೋದಕ್ಕೆ ಹೊರಟಿದ್ದಾರೆ. ಇಂಥ ಹೇಯ ಕೃತ್ಯವನ್ನು ಎಂದೂ ಸಹ ಪಾಂಡುಪುರ ತಾಲೂಕು ಕಂಡಿರಲಿಲ್ಲ. ಸರ್ಕಾರ ಏನು ಅವರ ಇದರಲ್ಲಿ ಸ್ಯಾಲರಿ ಸರ್ಟಿಫಿಕೇಟಲ್ಲೇ ನೇರವಾಗಿ ಇಲಾಖೆಯಿಂದನೇ 200 ರೂಪಾಯಿನ ಕಟಾಯಿಸ್ತದೆ. ಅದು ಅವ್ರು ಕಂಡಿದ್ರು ಸಹ ಅದ್ಯಾಕೆ ಕೊಡ್ರಂತೆ ವರ್ತಿಸ್ತಾರೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಈ ಒಂದು ವಿಚಾರವನ್ನು ತಾಲೂಕಿನ ಶಿಕ್ಷಕ ಮತಬಾಂಧವರು ಅರಿಬೇಕು. ಪ್ರಜಾಪ್ರಭುತ್ವನ ಉಳಿಸುವಂಥ ಮಾದರಿಯಲ್ಲಿ ಇಂಥ ತಪ್ಪನ್ನು ಸಂಘಗಳು ಮಾಡಿದ್ರೆ ಯಾವ ಉದ್ಧಾರ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಧೈರ್ಯವನ್ನು ತೋರಿಸಿ ಈ ನಮ್ಮ ತಂಡಕ್ಕೆ ಮತ ಚಲಾಯಿಸಿ ನಮ್ಮ ಒಂದು ಅಭ್ಯರ್ಥಿಗಳ ಗೆಲುವಿಗೆ ನೀವು ಒಂದು ಕೈಗೂಡಿಸ್ಬೇಕು ಅಂತ ಕೇಳ್ತಾ, ಇಂಥ ಕೃತ್ಯದಲ್ಲಿ ಒಬ್ಬ ಮಾಜಿ ಅಧ್ಯಕ್ಷರಾದಂಥ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಇನ್ನೊಬ್ಬರು ನೌಕರ ಸಂಘದ ಅಧ್ಯಕ್ಷರಾದಂಥ ಕೆಂಪೇಗೌಡರು ಸಹ ಭಾಗಿಯಾಗಿದ್ದಾರೆ. ಇವ್ರಿಗೆ ಯಾಕೆ ಈ ರೀತಿಯ ಕೃತ್ಯಗಳು ಕಾಣಿಸ್ತವೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೇ ಇಲ್ಲ. ಆ ನಂಬಿಕೆ ಬರೆಸಬೇಕು ಅಂದರೆ ಆ ತಂಡವನ್ನು ಸೋಲಿಸಿ ನಮ್ಮ ತಂಡವನ್ನು ಗೆಲ್ಲಿಸಿ ನಿಮ್ಮ ಒಂದು ಸೇವೆಗೆ ನಮ್ಮನ್ನು ಸದಾ ಸಿದ್ಧ ಬಳಸ್ಕೊಳ್ಳಿ. ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧರಿರ್ತೇವೆ. ಇವಾಗ 2-3 ದಿನದಿಂದ ನಡೀತಿರ್ತಕ್ಕಂಥ ವಿಚಾರಗಳನ್ನು ತಾವೆಲ್ಲರೂ ವಾಟ್ಸಪ್ನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಡೆ ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡುವಂಥ ಹಕ್ಕಿದ್ದೇ ಇರ್ತದೆ. ಅದರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯಲ್ಲಿ ಇವರು ಏನು ಈಗ ಹಿಂದೆ ಇದ್ದಂಥ ಸಂಘದವರಿದ್ದಾರಲ್ಲ, ಆ ಸಂಘದವರು ಇದನ್ನು ನಮ್ಮ ಈ ಚಂದ್ರಶೇಖರ್ ತಂಡವನ್ನೇ ಟಾರ್ಗೆಟ್ ಮಾಡಿ ಆ ಮುಖಂಡರಾಗಿ ಓಡಾಡ್ತಂಥ 20 ಜನ ಶಿಕ್ಷಕರನ್ನು PhD ಶಿಕ್ಷಕರನ್ನು ತೆಗೆದಿದ್ದಾರೆ. ಅದ್ರ ಜೊತೆಗೆ 63 ಜನ GPT ಶಿಕ್ಷಕರನ್ನು ತೆಗೆದಿದ್ದಾರೆ. ಯಾಕೆ ಅಂದರೆ ಇಷ್ಟು ಜನರು ಕೂಡ ಅವರಿಗೆ ಪ್ರತಿಸ್ಪರ್ಧಿಗಳು ಅನ್ನೋದು ಗೊತ್ತಿತ್ತು, ಭಯ ಉಂಟಾಗಿದೆ ಅವರಿಗೆ. ಆದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಜೊತೆಗೆ ಆ 82 ಜನ ಇವತ್ತು ಇನ್ನೂ 2 ಸೀಟುಗಳು ನಮಗೆ ಹೆಚ್ಚಿಗೆ ಆಗ್ತಿದ್ದೋ, ಇವತ್ತು 7 ಸೀಟು ಬದಲಾಗಿ 9 ಸೀಟುಗಳು ನಮ್ಮ ತಾಲೂಕಿಗೆ ಸಿಗ್ತಿತ್ತು. ಇವರ ಒಂದು ಆಡಳಿತ ಪಕ್ಷ ನಮ್ಮ ಕೈಲಿದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಇವ್ರು ಏನು ಬೇಕಾದರೂ ನಾವು ಮಾಡ್ಬೋದು ಅಂತಕ್ಕಂಥದ್ದು ಇವರ ಗುರಿ ಇಟ್ಕೊಂಡು ನಮ್ಮ ಎಲ್ಲ ಸುಮಾರಿಗೇನು ನಾವು 10-20 ಜನ ಶಿಕ್ಷಕರಿದ್ವಿ, 20 ಜನ ಶಿಕ್ಷಕರನ್ನು ಇವರು ಮತಪಟ್ಟಿಯಿಂದ, ನಮ್ಮ ಶಿಕ್ಷಕರ ಮತಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ನಾವುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಮ್ಮ ಮತಪಟ್ಟಿಗಳನ್ನು ಕಾನೂನು ಕ್ರಮವನ್ನು ತಗೊಂಡು ನಮ್ಮ ಮತವನ್ನು ತಂದೆ ತತ್ತೀವಿ. ಯಾರೂ ಎದೆಗುಂದಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನನ್ನ ಪಾಂಡುಪುರ ಜನತೆ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಒಂದು ಅನ್ಯಾಯವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಾ. ಇದನ್ನು ನಾವು ಮಾಧ್ಯಮ ಮೂಲಕನೂ ಹೇಳ್ತಾ ಇದ್ದೀವಿ, ವಾಟ್ಸಪ್ ಮೂಲಕನೂ ಹೇಳ್ತಾ ಇದ್ದೀವಿ, ನೇರವಾಗಿ ಸಿಕ್ತಾಗಲೂ ಕೂಡ ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಈಗ ಅತ್ಯಮೂಲ್ಯವಾದಂಥ ತಮ್ಮ ಮತವನ್ನು ನಮ್ಮಲ್ಲಿ ನಿಂತಿರ್ತಕ್ಕಂಥ 7 ಜನ ಅಭ್ಯರ್ಥಿಗಳಿಗೆ ಹಾಕುವುದರ ಮೂಲಕ ಆ ತಂಡವನ್ನು ವಾಶೌಟ್ ಮಾಡಿದ್ರೆ, ಈ ತಂಡವನ್ನು ಗೆಲ್ಸ್ಕೊಟ್ರೆ ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ನೀಡಿದಂತಹ ಒಂದು ಗೌರವ. ನಾವು ಶಿಕ್ಷಕ ವೃತ್ತಿಯಲ್ಲಿದ್ದೀವಿ,
ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ನೀವುಗಳು ದಯವಿಟ್ಟು ಮತವನ್ನ ಮಾಡಿ ನಮ್ಮ 7 ತಂಡವನ್ನ ಗೆಲ್ಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ಕೋತಾ ಇದ್ದೀನಿ. ಅಂದು 2 ತಂಡ ಇದ್ದು, ಕೆಂಪೇಗೌಡರ ತಂಡ ಮತ್ತು ಚಂದ್ರಶೇಖರ ತಂಡ ಅಂತ. ನಾವು ಚಂದ್ರಶೇಖರ್ ಆಪೋಸಿಟ್ ತಂಡ. ಅವತ್ತು 20 ರೂಪಾಯಿ ಕಟ್ತಾ ಇದ್ದೋ. ಕೊನೆ ವರ್ಷ ಅಂದರೆ ಚುನಾವಣೆ ನಡೆಯೋ ವರ್ಷ 100 ರೂಪಾಯಿ ಕಟಾವು ಮಾಡಬೇಕು ಅಂತ ಆದೇಶ ಬಂತು ಅನ್ನೋ ಉದ್ದೇಶದಿಂದ ತಂದ್ರಿವರು. ನಮ್ಗೆ ಇವ್ರ ಟೀಮ್ ಬೇಕಾಗಿಲ್ವಲ್ಲ, ನಾವು ಇಡಿಬಾಡಿಯಿಂದ ಬರ್ಕೊಟ್ಟು, ಇಡಿಬಾಡಿ ನಮ್ಮ ದುಡ್ಡನ್ನ ಕಟಾವು ಮಾಡಬೇಡಿ ಅಂತ ನಮ್ದು 60-70 ಜನ ಶಿಕ್ಷಕರು ಬರ್ಕೊಟ್ಟಿದ್ವಿ. ಕೊನೆ ಚುನಾವಣೆ ಅನೌನ್ಸ್ ಆಯಿತು. ಅನಂತರ ನಮ್ಮ ಹೆಸರು ಬಿಡ್ತಾರೆ ಅಂದ್ಬಿಟ್ಟು ನಾವು ದುಡ್ಡು ತಗೊಂಡು ಬೆಂಗಳೂರಿಗೆ ಹೋದ್ವಿ. ಆದರೆ ಕಟ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಿಮ್ಮ ಹೆಸರು ಬಿಟ್ಟಿದ್ರು. ಇದರಲ್ಲಿ ಯಾವ ದುರುದ್ದೇಶ ಇರಲಿಲ್ಲ. ನಾವೇ ದುಡ್ಡು ಕಟ್ಬೇಡಿ ಅಂತ ಬರ್ಕೊಟ್ಟಿದ್ದ ಉದ್ದೇಶದಿಂದ ಕೈ ಬಿಟ್ಟಿದ್ರು. ಆದ್ರೆ ಈಗ ಆಗಿಲ್ಲ. ಈಗ HRMS ದುಡ್ಡು ಕಟ್ಟಾಯ್ತದೆ, ಆದ್ರೆ ದುಡ್ಡು ಕಟ್ಟಾಯ್ತದೆ, ಭಯನ್ ಕಟ್ಟಬೇಕಾಗಿಲ್ಲ, ಯಾರ ಹೆಸರು ಬಿಡಬೇಕಾಗಿಲ್ಲ. ಆದ್ರೂ ದುರುದ್ದೇಶದಿಂದ ಬಿಟ್ಟಿದ್ದಾರೆ. ನಾವು ಆದೇಶದಿಂದ ಈಗಿನಿಂದ 7 ಜನ ನೀವು ಗೆಲ್ಲಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ವೃತ್ತಿ ಬಾಂಧವರೇ, ನಾನು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷೆಯಾಗೂ ಹಿಂದೆ ಕೆಲಸ ಮಾಡಿದ್ದೀನಿ. ನಮ್ಮ ಸಹಕಾರ ಸಂಘ ಏನಿತ್ತು ಆಗ್ಲೂ ಕೂಡ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ. ನಾನು ಈ ಸಲ 5 ವರ್ಷ ವಂತಿಗೆಗಳನ್ನು ಕರೆಕ್ಟಾಗಿ ಕಟ್ಕೊಂಡು ಬಂದು ಮೊನ್ನೆ ನಡೆದಂಥ ಶಿಕ್ಷಕರ ಸಮ್ಮೇಳನಕ್ಕೂ ಕೂಡ 500 ರೂಪಾಯಿನ ನಾವು ಕೊಟ್ಟಿದ್ದು. ಈಗ ನನ್ನ ಹೆಸರನ್ನ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಈ ಕೈ ಬಿಟ್ಟಿರೋಂಥ ಸುದ್ದಿ ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಒಂದು 4-5 ದಿವಸದ ಹಿಂದೆನೆ ಹರಿದಾಡ್ತಿದ್ದಾಗ ನಾನು MD ಕುಮಾರ್ ಅವ್ರಿಗೆ ಫೋನ್ ಮಾಡಿದೆ. ಇದೇ ಗುರುಭವನದ ಹತ್ರ ನಿಂತ್ಕೊಂಡು ಫೋನ್ ಮಾಡಿದೆ. ಕುಮಾರ್ ಅವರೇ ವೋಟರ್ ಲಿಸ್ಟ್ ಕೊಡಿ, ನಾವು ಪಟ್ಟಿ ನೋಡಬೇಕು ಅಂದಾಗ ಅವ್ರು ಹೇಳಿದ್ರು ಪಟ್ಟಿ ಇಲ್ಲ ಮೇಡಮ್, ನನ್ನ ಹತ್ರ ಇಲ್ಲ, ಜಿಲ್ಲಾ ಸಂಘದಲ್ಲಿ ಏನು ಅಪ್ರೂವಲ್ ಮಾಡ್ತಾರೋ ಅದನ್ನ ಮಾತ್ರ ಅವಾಗ ಕೊಡ್ತೀವಿ ನಾವು ಅಂದ್ರು. ನಾನು ಕೇಳಿದೆ, ಈ BO ಸರ್ ಏನ್ ಕೊಟ್ಟಿದಾರೋ ಪಟ್ಟಿನ ಅದನ್ನ ನೀವು ಜಿಲ್ಲಾ ಸಂಘಕ್ಕೋ ರಾಜ್ಯ ಸಂಘಕ್ಕೆ ಕಳ್ಸಿದಿರೋ ಅಥವಾ ನೀವೇ ಒಂದು ಹೊಸದಾಗಿ ಪಟ್ಟಿ ಮಾಡಿ ಕಳ್ಸಿದಿರೋ ಅಂತ ಕೇಳಿದಾಗ ಇಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಟ್ಟಂತ ಪಟ್ಟಿಯನ್ನ ನಾನು ಜಿಲ್ಲಾ ಸಂಘಕ್ಕೆ ಕಳ್ಸಿದ್ದೀನಿ, ರಾಜ್ಯ ಸಂಘಕ್ಕೆ ಕಳ್ಸಿದ್ದೀನಿ ಅಂತ ಅಂದ್ರು. ಆದ್ರೆ ನಿನ್ನೆ ಬಂದಂತ ಪಟ್ಟಿನಲ್ಲಿ 342 ಜನದ ಹೆಸರು ಕೆಳಗಡೆ ಇರೋದು ಕಾರ್ಯದರ್ಶಿ ಮಂಜುಳಾ, ಅಧ್ಯಕ್ಷ MD ಕುಮಾರ ಅಂತ ಇರೋದು. ಅಲ್ಲಿಗೆ ಏನ್ ಅರ್ಥ? ಅಲ್ಲಿಗೆ ಇವರೇ BO ಕಚೇರಿಯಿಂದ ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನ ಇವ್ರು ಕೊಟ್ಟಿಲ್ಲ. ಇವರೇ ಹೊಸದಾಗಿ ಟೈಪ್ ಮಾಡಿ ಎಷ್ಟು ಜನನ್ನ ಬಿಡಬೇಕು ಅಷ್ಟು ಜನನ್ನ ಬಿಟ್ಬಿಟ್ಟು ಉಳಿದಂತ ಶಿಕ್ಷಕರ ಹೆಸರನ್ನ ಇವರು ಕೊಟ್ಟಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಕೊಟ್ರು ಇವರು? ಅಲ್ಲಿಗೆ ನಾವೇನು 500 ರೂಪಾಯಿ ಕೊಟ್ಟಾಗ ಶಿಕ್ಷಕರಾಗಿರ್ಲಿಲ್ವಾ? ನಾವು ಶಿಕ್ಷಕರ ಸಂಘದ ಸದಸ್ಯರಾಗಿರ್ಲಿಲ್ವಾ? 5 ವರ್ಷ ನಾವು ಒತ್ತಿಗೆಗಳನ್ನ ಕಟ್ಟಿದಾಗ ನಾವು ಶಿಕ್ಷಕರಾಗಿರ್ಲಿಲ್ವಾ? ಯಾಕೆ, ಯಾವ ಕಾರಣದಿಂದ ಬಿಟ್ರು? ಎಲ್ಲ ಶಿಕ್ಷಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವ್ರು ಯಾಕೆ ಮುಚ್ಚಿಟ್ರು ಪಟ್ಟಿಯನ್ನ? ಯಾಕೆ ಮುಚ್ಚಿಟ್ರು? ಇವ್ರಂತವ್ರು ಪಟ್ಟಿ ಬಿಡುಗಡೆ ಮಾಡಬೇಕಿತ್ತು ಮೊದಲೇನೆ. ಯಾವ ಉದ್ದೇಶ ಇಟ್ಕೊಂಡು, ಯಾವ ಕಾರಣಗಳನ್ನ ಇಟ್ಕೊಂಡು ಇವರು ಪಟ್ಟಿಯನ್ನ ಮುಚ್ಚಿಟ್ರು? ನೆನ್ನೆ 11:30 ತನಕ ಯಾಕೆ ಅದನ್ನ ಹೊರಗಡೆ ಬಿಡ್ಲಿಲ್ಲ? ಇದಕ್ಕೆಲ್ಲದ ಯೋಚನೆ ಮಾಡ್ತಾ, ಎಲ್ಲವನ್ನು ಯೋಚನೆ ಮಾಡ್ತಾ ನಮ್ಮ ತಾಲೂಕಿನ ಸಹೃದಯ ಶಿಕ್ಷಕರು ನಮ್ಮ ತಂಡದಿಂದ ಏನ್ ನಿಂತಿದ್ದಾರೋ ಎಲ್ಲರೂ ಸಹಕಾರ ನೀಡಿ ಅವರನ್ನ ಗೆಲುವಿನತ್ತ ಕೊಂಡೊಯ್ತೀರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ